ಇದು ನಮ್ಮೂರಿನ ಚರ್ಚ್, ನಮ್ಮ ಶ್ರೀನಿವಾಸಂತೇಳಿರೋ ಚರ್ಚ್. ನಾವಿಲ್ಲಿದ್ದು ಮದುವೆ ಇದೆ, ಮೇಲೆ ಹೋಗೋಣ. ಇದು ನಾವಿಲ್ಲಿ ಇವತ್ತು ಬರೋಣ ಅಂತ ಬಂದ್ವಿ, ಪ್ರೇಯರ್ಗೆ ಲೇಟ್ ಆಯಿತು. ಸೊ ಹೊರಟ್ವಿ ವಾಪಸ್ಸು. ಏನು ಮಾಡೋದು, ಮನೇಲೆಲ್ಲ ಮುಗಿಸಿ ಬರೋಷ್ಟಿಗೆ ಇಷ್ಟೊತ್ತಾಯಿತು. ಚೆನ್ನಾಗಿ ರೆಡಿಯಾಗಿ ಬಂದಿದ್ವಿ, ಕ್ಯಾನ್ಸಲ್ ಆಯಿತು. ಫೈನ್, ಹೊರಟ್ವಿ. ಇಲ್ಲೆಲ್ಲಾದರೂ ಸ್ವಲ್ಪ ಹೊತ್ತಿದ್ದು ಬೇಕರಿಯಿಂದ ಐಟಮ್ಸ್ ತಿಂದ್ಕೊಂಡು ಮನೆಗೆ ಹೋಗೋದು ವಾಪಸ್ಸು. ನಮ್ಮೂರಿನ ಚರ್ಚ್ ನಿಮಗೆ ತೋರಿಸೋಣ ಅಂತ ಆಸೆ ಇತ್ತು, ಹಾಗಾಗಿ ಬಂದೆ ಅಷ್ಟೇ. ಒಳಗಡೆ ಹೋಗಿದ್ರೆ ಒಳಗಡೆ ಏನೇನಿದೆ ಹೇಗಿರುತ್ತೆ ಅಂತ ತೋರಿಸಿದೆ. ನಾವು ಫಸ್ಟ್ ಟೈಮ್ ಬಂದಿದ್ದು, ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಬಂದಿದ್ವಿ. ಬಟ್ ಕ್ಯಾನ್ಸಲ್ ಆಯಿತು, ಅಂದರೆ ಕ್ಲೋಸ್ ಆಗಿಬಿಟ್ಟಿದೆ. ಎಷ್ಟೊತ್ತಿಗಿತ್ತೋ ಗೊತ್ತಿಲ್ಲ. ಎಲ್ಲ ಯಾರೋ ಹೇಳಿದ್ರು ನಮಗೆ ಮಧ್ಯಾಹ್ನದವರೆಗೆ ಇರುತ್ತೆ, ಮದುವೆ ಇತ್ತು, ಏನಾದ್ರು ಫಂಕ್ಷನ್ ಇದ್ದರೆ ಸಂಜೆವರೆಗೂ ಇರುತ್ತೆ ಅಂತ. ಸೊ ಕ್ಯಾನ್ಸಲ್ ಆಯಿತು. ಬೇಜಾರು ಮಾಡ್ಕೊಬೇಡಿ, ನಾನೇನಾದರೂ ಏನು ಸ್ವಲ್ಪ ದಿವಸ ಇದ್ದರೆ ಗ್ಯಾರಂಟಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಮುಂದೆ ಹೋಗೋಣ. ಈ ಮಕ್ಕಳದು ಒಂದು ಗ್ರೂಪ್ ಫೋಟೋ ತೆಗಿಯೋಣ, ನಾವೆಲ್ಲ ಜೊತೆಲಿ ಫೋಟೋ ತೆಗೊಳ್ಳೋಣ, ಸೆಲ್ಫಿ ತೊಗೊಳ್ಳೋಣ ಅಂದರೆ ಎಷ್ಟು ಕಷ್ಟ ಆಗುತ್ತಾ. ಇನ್ನು ರೀಲ್ಸಿಗೋಸ್ಕರ ಒಂದು ವಾಕ್ ಮಾಡ್ರು ಅಂದರೆ ಕಾಡು ಕಪ್ಪಿಗಳಂಗೆ ಆಡ್ತಾರೆ. ಒಂದು ಏರಿಗಿಳಿದ್ರೆ ಒಂದು ಏರಿಗೆ, ಇನ್ನೊಂದು ಮಣ್ಣಲ್ಲಿ ಅನ್ನೋ ಹಾಗೆ ನೋಡಿ. ಇದೊಂದು ರೀಲ್ಸಿಗೆ ನಾನು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಷ್ಟೊತ್ತಿಗೆ ಸಾಕಾಗೋಯ್ತು. ಒಂದೊಂದು ಥರ ಕಾಡ್ತವೆ. ನೀವು ಈಗಿನ ಮಕ್ಕಳು ಕುಂತಲ್ಲಿ ಕೂರಲ್ಲ, ನಿಂತನಿಲ್ಲಲ್ಲ. ನಮ್ಮ ಪರಿಸ್ಥಿತಿ ದೇವರೇ ಬಲ. ಕೇಕ್ ಯಾರಿಗಿಷ್ಟ? ಆಮೇಲೆ ಮತ್ತೇನೇನು ಇಷ್ಟ ನಿಂಗೆ? ಹಾಂ, ಇದು ಮಾತ್ರ ನಿಂಗೇನು ಇಷ್ಟ? ಇಷ್ಟ ಆಯ್ತಾ ಔಟಿಂಗು? ಮಕ್ಕಳೆಲ್ಲರೂ ಔಟಿಂಗ್ ಬಂದಿದ್ದೀವಿ ಇವತ್ತು ನಾವು. ಹೇಳು ಪರವಾಗಿಲ್ಲ, ಹೇಳು ಏನು ಬೇಕಿತ್ತು? ಈ ಬಡ ಸ್ನೇಹಿತೆಯಿಂದ ನೀನೇನೇನು ಅಪೇಕ್ಷಿಸುವಿ ಹೇಳು. ಏನನ್ನಿಸ್ತಾ ಇದೆ ಹೇಳಿ ನಿಮಗೆ? ಇಷ್ಟು ಸುಂದರವಾಗಿರೋ ಫ್ರೆಂಡ್ ಇದ್ದಾಳಲ್ಲ ಅಂತ ಹ್ಯಾಪಿ ಆಗ್ತಿದ್ಯಾ? ಹೊರಗಡೆ ಬಂದಿರೋಕ್ಕೆ ಔಟಿಂಗ್ ಬಂದಿದ್ದೀವಲ್ಲ, ತಲೆಗೆ ಸ್ನಾನ ಮಾಡ್ಕೊಂಡು. ಹೌದಾ? ಹಿಂಗೆ ಹೇಳ್ಬೇಕು. ಹಾಂ, ಹಾಲ್ಟ್. ನಾವಿಬ್ರು ಕರ್ಕೊ ಬಂದಿದ್ದಕ್ಕೆ ಹಾಲ್ಟ್. ಆಮೇಲೆ ಮಗಳು ತ್ರಿಶಂಗ್, ನಿನಗೆ ಅನ್ನಿಸ್ತಿದೆ ಬೇಬಿ? ಕಮ್ ಹಿಯರ್, ಕಮ್ ರಾಜ. ನಿನಗಿಷ್ಟ ಅಲ್ಲ ಕಾಡಿಗೆ ಬರೋದು? ಖುಷಿ ಆಯ್ತಾ ಮಮ್ಮಿ ಕರ್ಕೊಂಡ್ಬಂದಿದ್ದು? ಹಾಂ, ಹೇಳಿ ಇವಾಗ ಹೇಳು. ಮತ್ತೇನು ಬಾರ್ದು ನಿಮ್ಮಿಬ್ಬರಿಗೂ ಐ ಲವ್ ಯು. ಓ ಥ್ಯಾಂಕ್ ಯು ಬೇಬಿ. ಅದು ಖುಷಿಲೇ ಹೇಳ್ತಿಲ್ಲ. ಬಂಗಾರು ಏನಿದೆಯಾ ಮಾಲೆ? ಓ ವಾವ್ ಬರ್ತಿದೆ, ಇಲ್ಲಿ ಬಿಸಿಲೊತ್ತಲ್ಲಿ ವಾವ್ ಬರ್ತಿದೆ. ಹಾಂ, ಆಮೇಲೆ ಕಾಂತಾರ ಬಂದಿಲ್ವಾ ಅಮ್ಮ? ಕಾಂತಾಯ್. ಆಮೇಲೆ ಕಾಂತಾರ ಬರ್ತಿದ್ಯಾ? ಚಿಕ್ಕಿಗೆ ತೋರ್ಸು. ನೋಯಿ. ಹಾಂ, ಅಲ್ಲಿ ಬಂದರೆ ಕರೆಂಟ್ ಹೊಡ್ಸೋಗೋಗುತ್ತೆ ಅಷ್ಟೇ. ಅಲ್ಲೆಲ್ಲ ಬರುತ್ತೆ ಮಗನು. ಹಾಂ, ಕಾಂತಾರ. ಅಮ್ಮ ಹೇಳು ಹ್ಯಾಪಿ ಅಮ್ಮ ಬಂದಿದ್ದಕ್ಕೆ. ಬಂಗಾರು ಬೆಂಕಿ. ಓ ಬೆಂಕಿ ಆಗ್ತಿದೆ ಕಣಿ. ಹೋಗ್ತೈತೆ, ಎಲ್ಲಿಗೆ ಹೋಗ್ತೈತಿ ಇದು? ಹಾಂ, ಬನ್ನಿ ಫಿನಿಶ್ ಮಾಡಿ. ಹೇಳು. ಬೇಡ, ಕಟ್ ಮಾಡು, ವಿಡಿಯೋ ಹೇಳೋಕ್ಕಾಗಲ್ಲ. ಏನಾದರೂ ಹೇಳೇ ಮನಸ್ಸಲ್ಲಿರೋದು ಅಂದರೆ ಹೇಳೋಕ್ಕಾಗಲ್ಲ ಅಂತೆ. ವೀಡಿಯೋದಾಗ ಕಟ್ ಮಾಡು, ಆಮೇಲೆ ಹೇಳ್ತೀನಿ. ಆಫ್ ವಿಡಿಯೋ ಇದ್ದಾಗ ಹೇಳ್ತೀನಿ, ಆನ್ ವಿಡಿಯೋ ಇದ್ದಾಗ ಹೇಳೋಕ್ಕಾಗಲ್ಲ ಅಂದ್ಲು. ಏನೂ ಹೇಳಲಿಲ್ಲ. ಫೈನಲಿ ಈ ಮಕ್ಳಿಗೆ ತಿನ್ಸೋದು, ಕೂಡ್ಸೋದು, ಕೈ ತೊಳೆಯೋದು, ಒರೆಸೋದು, ಇವ್ರ ಜಗಳ ಬಿಡಿಸೋದೇ ಆಗೋಯ್ತು ನಮ್ಮದು. ಕುತ್ಕೊಳ್ಳಿ ಬನ್ನಿ. ದೊಡ್ಡವಳಲ್ಲ ಇನ್ನು, ಅದನ್ನೆಲ್ಲ ಹೇಳಕ್ಕೆ ಇಷ್ಟಪಡಿ. ಚಿಕ್ಕ ಮಕ್ಕಳು ಅದನ್ನೆಲ್ಲ. ಥ್ಯಾಂಕ್ ಯು. ಮೀನು ಯಾವನ ಹಾಗೆಲ್ಲ ಹೇಳ್ಬಾರ್ದು, ಯಾರೋ ಅನ್ಬೇಕು, ಯಾವನೋ ಅನ್ಬಾರ್ದು. ಏನು ಅನಿಸುತ್ತೆ ಅನಿಸಿಕೆ, ಅಭಿಪ್ರಾಯ? ಔಟ್ಡೋರ್ ಬಂದಿದ್ವಿ, ಪಿಕ್ನಿಕ್ ತಗೋ. ಗರ್ಲ್ಸ್ ಕೂಡ ಬರ್ಬೋದು. ಹ್ಞೂ, ಬಾ. ಅವ್ರು ಚಿಲ್ಟಾರಿ ಪಲ್ಟಾರಿಗಳನ್ನ ಕರ್ಕೊಂಡು ಬರ್ಬೋದು. ಏನು ಅನಿಸುತ್ತೆ ಅಲ್ವಾ? ನೋಡಿ, ಗಂಡಸರು ದುಡಿಬೇಕು, ಹೊರಗಡೆ ಡ್ಯೂಟಿ ಮಾಡ್ತಾರೆ. ನಾವು ಅಟ್ಲೀಸ್ಟ್ ಮಕ್ಕಳು ಕರ್ಕೊಂಡು ಹೊರಗಡೆ ಬಂದ್ವಿ ಅಂದರೆ, ಅಥವಾ ಅವ್ರು ಕರ್ಕೊಂಡು ಹೋಗೋಕ್ಕಲ್ಲ, ಅವ್ರು ಬ್ಯುಸಿ ಇದ್ದಾರೆ ಅಂದರೆ ಹುಡುಗಿರು ಕೂಡ ಬರ್ಬೋದು. ಅಂದರೆ ಲೇಡೀಸ್ ಕೂಡ, ಅಮ್ಮಂದಿರು ಕೂಡ ಮಕ್ಳನ್ನ ಕರ್ಕೊಂಡು ಬರ್ಬೋದು. ಏನು ಮಾಡೋಕ್ಕಾಗಲ್ಲ. ಏನಂತೀರ? ಹುಷಾರಮ್ಮ, ಮೇಲೆ ನೋಡು. ನೋಡಿ, ಸಿಂಪಲಾಗಿ ಪಾರ್ಟಿ ಮಾಡ್ಬೋದು. ಕೇಕು, ಪ್ಲೈನ್ ಕೇಕು. ಇದು ಏನದು ಹನಿ ಕೇಕ್. ಇಷ್ಟೇ. ಮನೆಯಿಂದ ನೀರು ತೊಗೊಬಂದಿದ್ದೀವಿ, ಮನೆಯಿಂದ ಹಣ್ಣು ತೊಗೊಬಂದಿದ್ದೀವಿ. ತಿನ್ಕೊಂಡು 1 hour 2 hour ಹಾಫ್ ಡೇ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಹೋಗೋದು. ಏನಂತೀರ?
ಹೇಳ್ಬೇಕಂದ್ರೆ ಯಾವ್ಯಾವ ಲೇಡೀಸ್ ನಮಗೆ ರಿಲೇಟೆಡ್ ಆಗ್ತೀರಾ ಫುಡ್ ತಿನ್ನಿ, ಆಮೇಲೆ ಅದು ಇದು ಅಂತ ತಿನ್ನಕ್ಕೆ ಹೋಗ್ಬಿಡಿ, ಯಾಕಂದರೆ ಹೊಟ್ಟೆ ಹಾಳಾಗುತ್ತೆ. ದೊಡ್ಡ ಮಹಾನ್ ಭಾವ ಹೇಳ್ತಾ ಇದ್ದಾನೆ, ಇವ್ನು ಮಾಡೋದು ಅದೇ ಕೆಲಸ. ಅವ್ನು ತಿನ್ನೋದೇ ಪ್ಯಾಕ್ಡ್ ಐಟಮ್ಸು, ಚಿಪ್ಸು, ಲೇಸು, ರಿಂಗ್ಸು. ಒಂದು ಮನೇಲಿ ಅದೇ ಹೇಳಿದ ಹೊರಗಡೆ ಅಂದರೆ ಮತ್ತೆ ಇನ್ನೆಂತದೆ ಇವ್ನು ಹೇಳ್ತಿರೋದು ಅರ್ಥನೇ ಆಗ್ತಿಲ್ಲ. ಯಾರು ನಮಗೆ ರಿಲೇಟೆಡ್ ಆಗ್ತೀರಾ ಎಲ್ಲರೂ ಕಾಮೆಂಟ್ ಮಾಡಿ. ನಿಮಗೇನು ಇಷ್ಟ? ಫ್ಯಾಮಿಲಿ ಹೋಗೋದು ಎಲ್ಲರಿಗೂ ಇಷ್ಟ, ಆದರೆ ಬರೀ ಹೀಗೆ ಲೇಡೀಸ್ ಮಕ್ಳು ಕರ್ಕೊಂಡು ಬರೋದು ಯಾರಿಗಿಷ್ಟ ಹೇಳಿ. ಹಾಂ, ಏನನ್ಸುತ್ತೆ ನಿಮಗೇನು ಅನಿಸುತ್ತೆ? ನನಗೆ ನನ್ನ ಬೆಸ್ಟಿ ಜೊತೆ ಎಲ್ಲಿ ಹೋಗೋಕ್ಕೂ ಇಷ್ಟ. ಸ್ಮಶಾನಕ್ಕೆ ಕರ್ಕೊಂಡು ಹೋದ್ರೆ ಇಷ್ಟ, ಇಲ್ಲ ಮಧುಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋದ್ರೆ ಇಷ್ಟ. ಟೋಟಲಾಗಿ ಒಟ್ಟಿಗೆ ಹೋಗೋದು ಅಂದರೆ ಇಷ್ಟ. ಹಾಗಾಗಿ ಹೊರಗಡೆ ಬಂದಿದ್ದೀವಿ, ನೋಡೋಣ ಓಕೆ ಹೇಗಿರುತ್ತೆ ಅಂತ ವ್ಲಾಗ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಓಕೆ, ಫಿನಿಶ್ ಮಾಡ್ತೀವಿ ಫಸ್ಟ್ ಫುಡ್ಡು. ಬಾಯ್ ಹೇಳಿ ಎಲ್ಲರೂ. ಬಾಯ್ ಹೇಳು ತ್ರಿಶಂಗ್, ಬಾಯ್. ಇದು ನಾನು ರೆಡಿಯಾಗಿ ಹೋಗಿದ್ದೆ, ಬಟ್ ನನ್ನನ್ನು ನೋಡ್ಕೊಳ್ಳೋಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ತಲೆಗೆ ಸ್ನಾನ ಮಾಡಿದ ದಿವಸ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀನಿ ಅಂತ ನನ್ನ ಮನಸ್ಸಲ್ಲಿ. ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳಿ. ಮಾಡೋದೇನು ಬೇಡ, ನಂಗೆ ಹಾಕು ನೀಟಾಗಿ ತಿನ್ನಿ. ಮಾಡ್ಬಿಡ, ನಂಗೆ ಫೋನ್ ಮಾಡ್ಬೇಡ. ತೋರ್ಸು ತ್ರಿಶಂಗ್, ನೀಟಾಗಿ ತಿನ್ನು. ನೀಟಾಗಿ ಹಣ್ಣೇ ವೇಸ್ಟ್ ಮಾಡ್ತಾಳು ಅರ್ಧ ಬರ್ಧ. ಯಾಕೆ ವೇಸ್ಟ್ ಮಾಡ್ತಿರೋದು? ಎಲ್ಲಿಗಮ್ಮ? ಆಯ್ತೀರಮ್ಮ. ಏನು ಅದು ಸ್ಕೂಲ್ ಬಾಟಲು ಒದ್ರೆ ನಂಗೆ ಗೊತ್ತಿಲ್ಲ ಅಂದರೆ ಒದ್ದೆ, ನಿಂಗೆ ಗೊತ್ತಾಗೋ ಥರನೇ ಓದಿತ್ತವನಲ್ಲ. ಹಾಂ, ನೀನೇನು ದೊಡ್ಡ ಮಾತಾಡಲ್ವ ಅಜ್ಜ? ನೀನೇನು ದೊಡ್ಡ ಮಾತಾಡಲ್ವ? ಏನಿಲ್ಲ, ಇವಾಗ ಇಲ್ಲೇ ಬಿಟ್ಟು ಹೋಗ್ತೀನಿ ನೋಡ್ತೀರಿ. ಎತ್ಕೊಬಾ ಬಂಗಾರಿ, ಹಾಳು ಮಾಡಬಾರ್ದು. ಎತ್ಕೊಬಾ. ಆಯ್ತು, ಹಂಗೆ ನೀನು ಹೋಗ್ಬಿಟ್ಟು ಅಲ್ಲಿ ತೆಗಿಯೋಗು, ಅವಾಗ ನಿಂಗೆ ಕಷ್ಟ ಗೊತ್ತಾಗುತ್ತೆ. ನಿಂಗೆ ಕಿವಿ ಕೇಳಿಸಿಲ್ಲ ತ್ರಿಶಂಗ್? ಕರಿತಾವ ಅಣ್ಣ. ಏನಮ್ಮ ಅನ್ನು ನೀನು ತಗೊಂಡು ಹೋಗಂಗೆ ಏನಾಗುತ್ತೆ? ಎಂಜಾಯ್ ಮಾಡ್ಕೊಂಡು ತಿನ್ನು ತ್ರಿಶಂಗ್. ಮೈನ್ ಅನ್ಬೇಕಂತೀಯಲ್ಲ ಬಂಗಾರು, ಒಂಚೂರು ತಿನ್ನಮ್ಮ ಹಣ್ಣು. ಹಾಂ, ಹಂದು ಬೇಡಲ್ಲ, ಹಣ್ಣು ಅದು. ಅದು ನನಗ ಥ್ಯಾಂಕ್ ಯು ಬನ್ನಿ. ಏನಿದು? ಜೈ ಶ್ರೀರಾಮ, ಶಿವಶಂಕರ್. ಹಾಂ, ಶೂಟ್ ಮಾಡೋದು ಕಣೆ, ಗನ್ನು ಅಲ್ವಾ? ಗನ್ನು ಶೂಟ್ ಅಂತೆ. ನನ್ನ ಫ್ರೆಂಡ್ ಹತ್ರ ಸ್ಕೂಟಿ ಇದೆ, ಅದನ್ನು ಬೇರೆ ಕಡೆ ಪಾರ್ಕಿಂಗ್ ಮಾಡಿದ್ವಿ, ನೆರಳಿದ್ದಿದ್ದ ಹತ್ರ. ಹೋಗಿ ತೊಗೊಬರೋಣ ಅಂತ ಅಂದ್ಲು. ನನಗೆ ಬರುತ್ತೆ ಗಾಡಿ ಓಡಿಸ್ಲಿಕ್ಕೆ, ಬಟ್ ಅಷ್ಟು ಪರ್ಫೆಕ್ಟ್ ಇಲ್ಲ, ಬಟ್ ಓಡಿಸ್ತೀನಿ, ಬರುತ್ತೆ ಅಷ್ಟೇ. ತರಗೋ ಅಂತ ನಾನು ಹೋದೆ. ನನ್ನ ಮಗ ಅಷ್ಟರೊಳಗೆ ಇರುವೆಗಳೆಲ್ಲ ಓಡಾಡ್ತಿದ್ದನ್ನ ಈ ಥರ ವೀಡಿಯೋ ಮಾಡಿದ್ದಾನೆ ನೋಡಿ. ಪುಟ್ಟ ಇರುವೆ ಇದೆ ಅಂತ. ನನ್ನ ಹ್ಯಾಪಿ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ನನ್ನ ಫ್ರೆಂಡ್. ಹ್ಯಾಪಿ ಪ್ಲೇಸ್, ಹ್ಯಾಪಿ ಪರ್ಸನ್, ಅದೇನಾದರೂ ಆಗಿರ್ಬೋದು, ಅವಳೇನೆ. ನನಗೆ ಅವಳ ಜೊತೆ ಹೋಗೋದು ಇಷ್ಟ. ಅಂದರೆ ಅವಳು ಎಲ್ಲಿರ್ತಾಳೋ ಅಲ್ಲಿಗೆ ಅದಿಷ್ಟ. ಅಂದರೆ ನನ್ನ ಜೊತೆ ಅವಳು ಬೆಂಗಳೂರಿಗೆ ಬಂದರೂ ಖುಷಿನೇ, ಅಥವಾ ನಾನು ಊರಿಗೆ ಹೋದರೂ ಖುಷಿನೇ. ನನಗೆ ಅವಳಂದರೆ ತುಂಬ ಇಷ್ಟ, ಅಂದರೆ ಅವಳ ಜೊತೆ ಇರೋಕ್ಕೆ ಇಷ್ಟ. ಹಾಗಾಗಿ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಊರಿಗೆ ಹೋದರೆ ಹೆಚ್ಚು ನಮ್ಮ ಮನೆಗೆ ಹೋಗೋಕ್ಕಿಂತ ಜಾಸ್ತಿ ನಾನು ಅವ್ರ ಮನೆಗೆ ಹೋಗೋದೇ ಜಾಸ್ತಿ. ಅಂದರೆ ನನ್ನ ತಾಯಿ ಊರು ಕೂಡ ಅದೇ ಆಗಿರೋದ್ರಿಂದ ಅಲ್ಲಿಂದ 1-2 ಕಿಲೋಮೀಟ್ರ್ ಅಷ್ಟೇ. ನಾನು ಜಸ್ಟ್ ಹೋಗ್ತೀನಿ ಬರ್ತೀನಿ. ಏನಾದಿದ್ದರೆ
ಎಮರ್ಜೆನ್ಸಿ ಅಥವಾ ಒಳ್ಳೆಯ ದಿನಗಳೇನಾದ್ರು ಇದ್ದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಬಿಟ್ಟರೆ ಮತ್ತೆಲ್ಲ ದಿವಸ ನನ್ನ ಫ್ರೆಂಡ್ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಗೇನು ಅನಿಸುತ್ತೆ ಹೇಳಿ. ಒಂದೆರಡು ರೀಲ್ಸಿಗಂತ ನಾವು ಶಾರ್ಟ್ಸ್ ತೊಗೊಂಡ್ವಿ. ನೀವು ನನ್ನ ಇನ್ಸ್ಟಾಗ್ರಾಮು SA_DHA03 ಈ ಐಡಿಯಲ್ಲಿ ಸರ್ಚ್ ಮಾಡ್ಬೋದು. ಇದು ನನ್ನ ಅಫಿಷಿಯಲ್ ಪರ್ಸ್ನಲ್ ಎಲ್ಲ ಥರದ ಇನ್ಸ್ಟಾಗ್ರಾಮ್ ID. ಪ್ಲೀಸ್ ಚೆಕ್ಔಟ್ ಒನ್ಸ್. ಇವ್ರದ್ದೊಂದು ರೀಲ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ರೆ ಅಲ್ಲೊಂದು ಮುತ್ತದ ಮರ ಅಥವಾ ಇನ್ನು ಚಿಕ್ಕದ ಗಿಡ ಬೆಳೀತಾ ಇತ್ತು. ಅದನ್ನು ಕೀಳಬೇಕು ಅಂತ ನನ್ನ ಫ್ರೆಂಡ್ ಮಗಳು, ನನ್ನ ದೊಡ್ಡ ಮಗ ಕೀಳಬೇಡ, ಯಾರು ನೋಡಿದ್ರೆ ಬೈತಾರೆ, ಪಾಪ ಅದಕ್ಕೆ ಏಟಾಗುತ್ತೆ, ಏನಕ್ಕೆ ಕೇಳ್ತೀಯಾ, ಗಿಡ ಅಲ್ವಾ, ಅದಕ್ಕೆ ಗೊತ್ತಾಗಲ್ವಾ ನಿನಗೆ, ಹಾಗೆ ಹಿಂಗೆ ಅಂತ ಇವನು. ಅದ್ರ ಮಧ್ಯದಲ್ಲಿ ಚಿಕ್ಕವನು, ಅವರಿಬ್ಬರು ಕಿತ್ಕೊಂಡಿದ್ದನ್ನು ಇದು ಮಾಡೋಕ್ಕೆ ಎಲ್ಲಿ ಹೋದರೂ ಜಗಳ ಮಾಡ್ತಿರ್ತಾರೆ. ಯಾವ ವಿಚಾರಕ್ಕಾದರೂ ಜಗಳ ಮಾಡ್ತಿರ್ತಾರೆ. ಅವನು ಹಿಡ್ಕೊಂಡಿದ್ದ ವಸ್ತು ಇವಳಿಗೆ ಬೇಕು, ಇವಳು ಹಿಡ್ಕೊಂಡಿದ್ದ ವಸ್ತು ಅವನಿಗೆ ಬೇಕು. ಟೋಟಲಾಗಿ ಇಂಥದ್ದೇ ವಿಚಾರಕ್ಕೆ ಇಂಥದ್ದೇ ಟೈಮಿಂಗ್ಸಲ್ಲಿ ಜಗಳ ಮಾಡ್ತಾರೆ ಅಂತಿಲ್ಲ. ರಾತ್ರಿ ಆದರೂ ಜಗಳ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಆದರೂ ಜಗಳ ಮಾಡ್ತಾರೆ. ಉಣ್ಣೋದು ತಿನ್ನೋದು ಒಂದು ಬಿಟ್ಟು ಮತ್ತೆಲ್ಲ ವಿಚಾರಕ್ಕೂ ಜಗಳ ಮಾಡ್ತಾನೆ ಇರ್ತಾರೆ. ಅಲ್ಲಿಂದ ಮನೆಗೆ ಬಂದ್ವಿ. ಏನಾದರೂ ಸ್ವೀಟಾಗಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಕಸ್ಟರ್ಡ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ವಿ. ಕಸ್ಟರ್ಡ್ ಪೌಡರ್ ಎಲ್ಲ ತಂದಿದ್ವಿ. ಆಂಟಿ ಆಲ್ರೆಡಿ ಹಾಲಿಟ್ಟಿದ್ರು ಮಾಡಲಿಕ್ಕೆ ಅಂತ ಹೇಳಿ. ಇದೇ ನಾವು ತಂದಿದ್ದ ಕ್ವಾಲಿಟಿ ಕಸ್ಟರ್ಡ್ ಪೌಡರು. ಎನಿ ಫ್ಲೇವರ್ ಸಿಗುತ್ತೆ, ನೀವು ಟ್ರೈ ಮಾಡಬಹುದು. ರೆಸಿಪಿ ಬೇಕು ಅಂತ ಹೇಳಿದ್ರೆ ಹೇಳಿ, ಅಥವಾ ಸಪ್ರೇಟ್ ಒಂದು ಕುಕಿಂಗ್ದು ಒಂದು ವಿಡಿಯೋ ಮಾಡಬೇಕು ಅಂದರೆ ಕಸ್ಟರ್ಡ್ದು ಓನ್ಲಿ ಮಾಡಿ ತೋರಿಸ್ತೀನಿ. ಓಕೆನಾ? ಇದು ಫುಲ್ ಗಟ್ಟಿ ಬರ್ಬೇಕು ಕಣವ. ಅದೇ ಗಟ್ಟಿ ಆಗೋ ತನಕ ಮಾಡ್ತಾನೆ ಇರಬೇಕು. ಗಟ್ಟಿ ಫುಲ್ ಗಟ್ಟಿ ಬರ್ಬೇಕು. ಗಟ್ಟಿ ಹಾಲಲ್ಲೇ ಮಾಡೋಕ್ಕಾಗಲ್ಲ. ಗಟ್ಟಿ ಆದರೆ ತುಂಬ ಗಟ್ಟಿ ಆಗ್ಬಿಡುತ್ತೆ, ಅಲ್ಲೋ ಕಿಸೋದನ್ನ ಆಗುತ್ತೆ. ನೀರು ಹಾಕಲೇಬೇಕು. ನೀರು ಹಾಕಿ ಆಮೇಲೆ ಗಟ್ಟಿ ಬರಿಸ್ಬೇಕು. ಕಾದಂಗೆ ಗಟ್ಟಿ ಬರುತ್ತೆ. ಯಾವ ಲೆಕ್ಕ? 1 ಲೀಟ್ರಿಗೆ 1 ಕಪ್ ಲೆಕ್ಕನಾ? ಅಂದ್ರೆ ಇವಾಗ ಒಂದು ಲೀಟ್ರಿಗೆ 2 ಕಪ್, ಅರ್ಧ ಲೀಟ್ರಿಗೆ ನೀರು, ಅರ್ಧ ಲೀಟ್ರ್ ನೀರು ಹಾಕಿದ್ವಿ. 1 ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ಅಷ್ಟೇ ಸಾಕು ಅನ್ಸುತ್ತೆ. ಸಕ್ಕರೆ ಸಾಕು, ತುಂಬ ಸಾಕು. ನೀರು ಬೌಲು ಇದು ಸಕ್ಕರೆ. ನೀರು ಸಾಕಮ್ಮ? ನೀರು ಸಾಕು. ನೋಡ ನೀರು ಮೊಸರು ತೆಗೆದು ಗಟ್ಟಿ ಆದರೆ ಗಟ್ಟಿ ಆಗುತ್ತೆ. ಕಾಯ್ಬೇಕು, ಗಟ್ಟಾಗಲ್ಲ, ತಣ್ಣಗಾಗಕ್ಕೆ. ಇಲ್ಲಿ ಇಲ್ಲ ಸಕ್ಕರೆ, ನೀರ್ಲಿ ಬಿಡು. ಫ್ರಿಜ್ಜಲ್ಲಿ ಹೆಂಗೆ ಇಡೋದು? ಫಸ್ಟ್ ಆರದ ಮೇಲೆ ಇಡೋದು? ಅಲ್ಲ ಬಿಸಿ ಇಟ್ಕೊಡಲ್ಲ. ಬಿಸಿ ಇಡ್ತಾನ ತಣ್ಣಗಾದ್ಮೇಲೆ ಸ್ವಲ್ಪ ಆರಬೇಕದು. ಇದು ಆದಂಗೆ ತಣ್ಣಗೆ ಇಟ್ಬಿಡು. ಆಮೇಲೆ ಹಣ್ಣೆಲ್ಲ ಕುಯ್ದು ಹಾಕ್ಬಿಟ್ಟು ಮತ್ತೆ ಇದು ಮಾಡೋಣ. ಹಣ್ಣೆಲ್ಲ ಹಾಕಿಡೋದು ಬೇಡ ಫಸ್ಟು. ಗಟ್ಟಿ ಆಯ್ತಲ್ಲ ಇವಾಗ? ಹಾಂ, ಇಷ್ಟಿರಬೇಕು. ಇನ್ನೂ ಹಣ್ಣು ಹಾಕಿದ್ರೆ ಆಮೇಲೆ ಸ್ವಲ್ಪ ಕ್ರೀಮ್ ಥರ ಗಟ್ಟಿ ಆಗ್ತಲ್ಲ. ಆ ಪೌಡ್ರ್ ಹಾಕಿದ್ರೆ ಆಟೋಮೆಟಿಕಲಿ ಇದೇ ಆಗುತ್ತಾ? ಬೇರೆ ಏನೂ ಹಾಕಂಗಿಲ್ಲ ಇದಕ್ಕೆ. ಹಾಲು, ಸಕ್ಕರೆ, ಕಸ್ಟರ್ಡ್ ಪೌಡ್ರ್ ಅಷ್ಟೇ. ಆಮೇಲೆ ಆಮೇಲೆ ದ್ರಾಕ್ಷಿ, ಸೇಬು, ಬಾಳೆಹಣ್ಣು, ಮತ್ತು ದಾಳಿಂಬೆ ಹಾಕಿದ್ರೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕ್ಬೋದು. ಬಾದಾಮಿ ನೆನೆಸ್ಬಿಟ್ಟು ಬೇಕು ಅಂದರೆ ಅವನ್ನೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಬೋದು. ಬಾಳೆಹಣ್ಣು ತರಬೇಕು. ಈ ಥರ ಹದಕ್ಕೆ ಬರಬೇಕು. ಇದು ನೋಡ್ತಿದ್ದೀರಾ, ಸಾಧಾರಣ ಗಟ್ಟಿ ಆಗ್ತಾ ಬಂದಿದೆ. ಈ ಹದಕ್ಕೆ ಬಂದ ಮೇಲೆ ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಡೋಣ. ಒಂದು ಅರ್ಧ ಗಂಟೆ ಇರಲಿ. ಫ್ರಿಜ್ಜಲ್ಲಿ ಇಟ್ಬಿಡು. ಫ್ರಿಜ್ಜಲ್ಲಿ ಅದೇ ಹಾರಲಿ, ಸ್ವಲ್ಪ ಉಗುರು ಬೆಚ್ಚಗೆ ಆಗಬೇಕಲ್ಲ. ಯಾವ ಹಣ್ಣಿತ್ತು, ಎಷ್ಟು ಹಣ್ಣಿತ್ತು ಅದನ್ನೇ ನಾವು ಹಾಕ್ತಿದ್ದೀವಿ. ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ತುಂಬ ಬಿಸಿಲಿದೆ, ಮಳೆ ಇಲ್ಲ, ಇರೋ ಹಣ್ಣಲ್ಲೇ ಅಡ್ಜಸ್ಟ್ ಮಾಡಬೇಕು ಅಂತ. ಹಾಗಾಗಿ ನಮ್ಮ ಹತ್ರ ಯಾವ ಹಣ್ಣಿತ್ತು ಅದನ್ನೇ ನಾವು ಟ್ರೈ ಮಾಡ್ತಾಯಿದ್ದೀವಿ. ಅಲ್ದಿರ ಹಣ್ಣು ಇದಕ್ಕಂತಲೇ ತಂದಿದ್ದು, ಬಟ್ ಹಣ್ಣು ಹಂಗೆ ಹೋದಂಗೆ ಆಗಿಬಿಟ್ಟಿದ್ದಾವೆ, ಏನೂ ಮಾಡೋಕ್ಕಾಗಲ್ಲ. ಅವರಮ್ಮ ಕಸ್ಟರ್ಡ್ ಮಾಡಿ ರೆಡಿ ಮಾಡಿದ್ರು ಸಿರಪ್ನ. ಇವಳು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಿದ್ದಾಳೆ. ಸೇಬು, ದಾಳಿಂಬೆ, ಬಾಳೆಹಣ್ಣು ಮತ್ತು ದ್ರಾಕ್ಷಿ, ಇದಿಷ್ಟನ್ನು ಹಾಕಿದ್ವಿ ನಾವು. ಸ್ವೀಟು ಸ್ವಲ್ಪ ಅದಕ್ಕಿಂತ ಕಡಿಮೆ ಇತ್ತು, ಅಂದರೆ ಅವಳಿಗೆ ಸ್ವೀಟ್ ತೀರಾ ಆಗಲ್ಲ, ಹಾಗಾಗಿ ಅದು ಮೀಡಿಯಮ್ ಆಗಿತ್ತು. ನೋಡಿ ಈ ಥರ ಬಂದಿದೆ. ಇಷ್ಟಿರಬೇಕು ಹದ, ಸರಿಯಾಗಿದೆ. ಇವಾಗ ಇದಕ್ಕೆ ಎಲ್ಲ ಫ್ರೂಟ್ಸ್ನೂ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿದ್ರೆ ಆಗೋಯಿತು. ನಾವು ತುಂಬ ಕ್ವಾಂಟಿಟಿಯಲ್ಲಿ ಮಾಡಿದ್ವಿ, ತುಂಬ ಜನ ಕೂಡ ಇದ್ವಿ, ಹಾಗಾಗಿ ಜಾಸ್ತಿನೇ ಮಾಡಿದ್ವಿ. ಬಟ್ ತಿಂದಿದ್ದು ಮಾತ್ರ ಸ್ವಲ್ಪ ಸ್ವಲ್ಪನೇ. ಅದೇನೋ ಗೊತ್ತಿಲ್ಲ, ತುಂಬ ಆಸೆಯಿಂದ
ಎಷ್ಟೋ ದಿನದ ಆಸೆ ಇಟ್ಕೊಂಡು ನಾನು ಊರಿಗೆ ಹೋಗಿದ್ದೆ, ಅದು ತಿನ್ಬೇಕು ಇದು ತಿನ್ಬೇಕು, ಅದು ಮಾಡಿಸ್ಕೋಬೇಕು ಇದು ಮಾಡಿಸ್ಕೋಬೇಕು, ಅದೆಲ್ಲ ಸುಳ್ಳು, ತಿನ್ನೋಕ್ಕಾಗಲ್ಲ. ಇಲ್ಲದೇ ಇರುವಾಗ ಇಲ್ವಲ್ಲ ಅಂತ ಅನಿಸ್ತಿರುತ್ತೆ ಮನಸ್ಸಲ್ಲಿ. ಇದ್ದಾಗ ಇದೆಯಲ್ಲ, ಇದ್ದರೂ ತಿನ್ನೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿ ನಮ್ಮದು. ನಂಗೆ ಯಾರಾದರೂ ಮಾಡಿಕೊಡ್ಬೇಕು, ಬೇರೆಯವ್ರು ಮಾಡಿಕೊಟ್ಟಿದ್ದು ತಿನ್ನಬೇಕಂತ ತುಂಬ ಆಸೆ ಆಗುತ್ತೆ. ಬಟ್ ಏನಾದ್ರು ತಿನ್ನಬೇಕು ಅಂದಾಗ ತಿನ್ನೋಕ್ಕೆ ಆಗಲ್ಲ. ಈ ಸರ್ತಿ ಮಾತ್ರ ತುಂಬ ಲೆಸ್ಸಾಗಿ ಊಟ ಮಾಡಿದೆ ನಾನು ಊರಿಗೆ ಹೋದಾಗ. ಅದು ಯಾಕೋ ಗೊತ್ತಿಲ್ಲ, ಊಟನೇ ಸೇರ್ತಿರ್ಲಿಲ್ಲ. ನಾನ್ ವೆಜ್ ಅಂತೂ ಮುಟ್ಲೇ ಇಲ್ಲ. ಎಲ್ಲ ದಿವಸನೂ ಒಳ್ಳೆ ಪಥ್ಯ ಮಾಡೋರ ಥರ, ವ್ರತ ಮಾಡೋರ ಥರ ಬರೀ ಅನ್ನ, ತಿಳಿ ಸಾಂಬಾರು, ಬೇಳೆ ಸಾರು ಅಂತ ಮಾಡಿದ್ದಾರೆ. ಆಮೇಲೆ ನುಗ್ಗೆಕಾಯಿ, ಆಲೂಗಡ್ಡೆ, ಬೇಳೆ ಸಾಂಬಾರು ಮಾಡಿದ್ದು ಇದೇ ಆಗಿತ್ತು. ಬಟ್ ಬೆಸ್ಟ್ ಕಸ್ಟರ್ಡ್ ಆಗಿತ್ತು. ಬಟ್ ಸ್ವೀಟ್ ಸ್ವಲ್ಪ ಕಡಿಮೆ ಇತ್ತು, ಯಾಕಂದರೆ ಅವಳಿಗಾಗಲ್ಲ ಹಾಗಾಗಿ. ಬಟ್ ಓಕೆ, ಫ್ರೂಟ್ಸ್ದೆಲ್ಲ ಸ್ವೀಟ್ನೆಸ್ಸಿಗೆ ಓಕೆ ಚೆನ್ನಾಗಿತ್ತು. ಬಟ್ ನನಗೆ ಸ್ವಲ್ಪ ಸ್ವೀಟ್ ಬೇಕಿತ್ತು. ನಾನು ಖಾರ ಆದರೂ ತಿಂತೀನಿ, ಸ್ವೀಟ್ ಹೆವಿ ಆದ್ರೂ ತಿಂತೀನಿ. ಬಟ್ ಅವಳಿಗೆ ಸ್ವಲ್ಪ ಕಷ್ಟ ತಿನ್ನೋಕ್ಕೆ, ಹುಡುಗಿಗೆ. ನಾನು ಮಾತ್ರ ಅಲ್ಲ, ಅವಳು ಕೂಡ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ. ಬಿಕಾಸ್ ನಾನು ಊಟ ಮಾಡ್ತಿರ್ಲಿಲ್ಲ ಅಂತ ಅವಳಿಗೂ ಬೇಜಾರು. ಯಾಕೋ ಊಟನೇ ಸೇರ್ತಿರ್ಲಿಲ್ಲ. ನಾವಿಬ್ಬರು ಒಟ್ಟಿಗಿದ್ವಿ. ಅದು ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ನಾವಿಬ್ಬರು ಅಷ್ಟು ದಿವಸ ಇದ್ರೂ ಹೆಚ್ಚು ದಿನ ಕಳೆದಂಗೂ ಆಗಿಲ್ಲ. ಅಂದ್ಕೊಂಡಂಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗಲೇ ಇಲ್ಲ ಕೊನೆಗೂ. ಹೀಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಆರ್ಲಿಕ್ಕೆ ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟು ಪುನಃ ಅದನ್ನು ತಣ್ಣಗಾದ್ಮೇಲೆ ತೊಗೊಂಡು ತಿಂತಾಯಿದ್ರೆ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಬೇಕು. ಆಮೇಲೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ರೆಸಿಪಿ ನಿಮಗೆ ಬೇಕಿದ್ದಲ್ಲಿ ಹೇಳಿ, ಡೀಟೇಲಾಗಿ ಇದರದೇ ಒಂದು ಸಪ್ರೇಟ್ ಕುಕಿಂಗ್ ವ್ಲಾಗ್ ಮಾಡಿ ನಾನು ಹಾಕ್ತೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಹೀಗೆ ಪ್ರೋತ್ಸಾಹಿಸಿ. ನಮಸ್ಕಾರ.